ನಮಸ್ಕಾರ, ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೇನಪ್ಪ ವಿಶೇಷತೆ ಅಂತಂದರೆ, ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು. ಸೊ 7 ಗಂಟೆಗೆ ಬಸ್ ಇರೋದು. ಇವತ್ತೇ ಏನಕ್ಕೆ ಅಂತಂದರೆ, ನಮಗೆ ಜಾಸ್ತಿ ದಿನದಿಂದ ಹೋಗಬೇಕು ಅಂತಿತ್ತು. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಏನಿತ್ತು ಅಂದರೆ, ನ್ಯೂ ಇಯರ್ಗೆ ಅಲ್ಲಿ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನಾನು, ಮಧು ಸರ್ ಆ್ಯಂಡ್ ಅಕ್ಕ ಹೋಗ್ತಾ ಇದ್ದೀವಿ, 4 ಜನ. ಅದಕ್ಕೆ ಇವಾಗ ಬ್ಯಾಗ್ ಪ್ಯಾಕ್ ಮಾಡಿಬಿಟ್ಟು ಬೇಗ ಹೊರಡಬೇಕು. ಮಧು ಮನೆಯಿಂದ ಅಲ್ಲಿಂದ ಮತ್ತೆ ಡೈರೆಕ್ಟ್ ಬಸ್ ಇದೆ, ಅಲ್ಲಿಂದ ಹೋಗಬೇಕು. ಸೊ ಒಂದೇ ದಿನ ಹೋಗ್ತಾ ಇದ್ದೀವಿ ಗೈಸ್, ಸಂಡೇ ಒಂದೇ ದಿನ, ಮತ್ತು ಈವ್ನಿಂಗ್ ರಿಟರ್ನ್ ಆಗ್ತೀವಿ. ಅಷ್ಟೇ ಗೈಸ್, ಮತ್ತೆ ಸಿಗ್ತೀನಿ ನಿಮಗೆ. ಆ್ಯಂಡ್ ನಮ್ಮ ಬ್ರೌನಿ ನೋಡಿ ಯಾವ ಥರ ಮಲ್ಕೊಂಡಿದೆ ಅಂತ. ಹುಷಾರಿಲ್ಲ ಪಾಪ ಅದಕ್ಕೆ. ಬ್ರೌನು ಹಾಯ್ ಮಾಡಿ ಬಂಗಾರ. ಹಾಯ್ ಚಿನ್ನಮ್ಮ. ಆಯ್ ಬಿಟ್ಟು ಹಾಯ್ ಮಾಡೋ. ಹುಷಾರಿಲ್ಲ, ಮಾರ್ನಿಂಗಿಂದ ಏನೂ ತಿಂದಿಲ್ಲ, 2 ದಿನದಿಂದ ಏನೂ ತಿಂತಾ ಇಲ್ಲ. ಫುಲ್ ಡಿಸ್ಟರ್ಬೆನ್ಸ್ ಗೈಸ್. ನಮ್ಮ ಮನೆ ಪಕ್ಕಕ್ಕೆ ಒಂದು ಮನೆ ಕಟ್ತಾ ಇದ್ದಾರೆ ಅಷ್ಟೇ. ಸೊ ಗೈಸ್, ಇವಾಗ ನಾನು ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಒನ್ ಡೇ ಅಷ್ಟೇಗೋಸ್ಕರ ಜಾಸ್ತಿ ಏನು ತೊಗೊಳ್ಳಲ್ಲ ಬಟ್ಟೆ. ಆ್ಯಂಡ್ ಸಾರಿ ಉಟ್ಕೊಳ್ಳೋ ಪ್ಲ್ಯಾನ್ ಇದೆ ಗೈಸ್, ನೋಡ್ಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಒಂದು ಸಾರಿ ಆ್ಯಂಡ್ ಒಂದು ಡ್ರೆಸ್ಸು, ಬಿಕಾಸ್ ಅಲ್ಲೆಲ್ಲ ಜೀನ್ಸ್ ಅದೆಲ್ಲ ಬೇರಲ್ಲ. ಸೊ ಯಾವಾಗಾದ್ರೂ ಟ್ರೆಡಿಷ್ನಲ್ ವೇರ್ ತೊಗೋಬೇಕಂತ 3 ಜನ ಒಂದೇ ಬ್ಯಾಗ್ ಪ್ಯಾಕ್ ಮಾಡಿದ್ದೀವಿ ಅಷ್ಟೇ ಗೈಸ್. ಆ್ಯಂಡ್ ನಾನು ಈ ಸಾರಿ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ಬ್ಲೌಸ್ ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸ್ಟಿಚ್ ಮಾಡಿಸಿದ್ದು. ಸೈಡ್ ಈ ಥರ ಇರೋದು. ಆ್ಯಂಡ್ ಏನಂತಂದರೆ, ಅಲ್ಲಿ 1 ಅವರಲ್ಲೇ ಸ್ಟಿಚ್ ಮಾಡಿಕೊಡೋದು. ಪ್ರೈಸ್ ಏನು ಪರವಾಗಿಲ್ಲ, ಬಟ್ ನಿಮ್ಗೆ ಯಾವ ಥರ ಬೇಕು ಡಿಸೈನ್ ಅಂತ ಹೇಳಿಬಿಟ್ಟು ಮುಂದೆ ನಿಂತ್ಕೊಂಡು ಸ್ಟಿಚ್ ಮಾಡಿಸಿ. ಬಿಕಾಸ್ ನನ್ನದು ಒಂದು ಬ್ಲೌಸ್ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಟ್ರು, ಬಿಕಾಸ್ ನಾನು ಇದು ಮುಂದೆ ನಿಂತ್ಕೊಂಡು ಸ್ಟಿಚ್ ಮಾಡಿಸಿದ್ದೆ. ಇನ್ನೊಂದು 4 ಬ್ಲೌಸ್ ಇದು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ ಹಾಕಿ ಬಂದಿದ್ದೆ, ಆ ಬ್ಲೌಸ್ ಹೊಲಕ್ಕೆ ಹಾಕಿ ಬಂದಿದ್ದೆ. ಬಟ್ ಎಲ್ಲ ಕೆಡಿಸ್ಬಿಟ್ಟಿದ್ದಾರೆ ಗೈಸ್. ಸೊ ಅದಕ್ಕೆ ನೀವು ಮುಂದೆ ನಿಂತ್ಕೊಂಡ್ಬಿಟ್ಟು ನಿಮ್ಗೆ ಯಾವ ಥರ ಬೇಕಂತ ಹೇಳಿಬಿಟ್ಟು ವಾಪಸ್ ಕೊಡೋವಾಗ ನೀವೇ ಹೋಗಿ ಇಸ್ಕೊಂಡು ಬನ್ನಿ. ಚೆನ್ನಾಗಿದೆ, ಬಟ್ ಮುಂದೆ ನಿಂತ್ಕೊಂಡು ಹೋದ್ರೆ ಚೆನ್ನಾಗಿದೆ, ಸಖತ್ತಾಗಿದೆ, ಪರ್ಫೆಕ್ಟಾಗಿ ಕುತ್ಕೊಂಡಿರೋದು ಡಿಸೈನ್ ಬ್ಲೌಸ್. ಸೊ ಇವಾಗ ನಾವು ಮಧು ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು 7 ಗಂಟೆಗೆ ಬಸ್ ಇರೋದು. ಸೊ ಅಲ್ಲಿ ಹೋಗ್ಬಿಟ್ಟು ಆ ಕಡೆ ಹೋಗಬೇಕು. ಫುಲ್ಲು ಚಳಿ ಇದೆ ಬೆಂಗಳೂರಲ್ಲಿ, ಯಪ್ಪ. ಫುಲ್ ಪ್ಯಾಕ್ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಕ್ಯಾಬ್ ಬಂದಿದೆ ಕೆಳಗಡೆ, ಕ್ಯಾಬ್ ಬುಕ್ ಮಾಡಿದ್ವಿ. ಸಿಗ್ತೀನಿ ಇವ್ರಿಗೆ ಹೋಗ್ಬಿಟ್ಟು. ನೋಡಿ ಗೈಸ್, ಇವಳು ಎಂಥ ಕಿತಾಪತಿ ಹೆಂಗಸು ಅಂದರೆ, ಅಲ್ಲ ನಿನಗೆ ನಾನು ಏನು ಹೇಳಿದ್ದೆ, ಲೊಕೇಶನ್ ಕಳಿಸು ಅಂತ ಹೇಳಿದೆ ತಾನೆ. ನೀನು ಕಳ್ಸೋಕ್ಕಿಂತ ಮುಂಚೆ ನಾನು ಬುಕ್ ಮಾಡಿಬಿಟ್ಟಿದ್ದೆ. ಯಾವಾಗಿಂದ ಗೊತ್ತಾ, ನೀನು ಬರ್ಡೇ ಬರುವಾಗ ನೀನು ಕಳಿಸ್ದಲ್ಲ ಲೊಕೇಶನ್ ಒಂದು ಸಾರಿ, ಅದನ್ನೇ ತೊಗೊಂಡ್ಬಿಟ್ಟು ಮತ್ತೆ ಬುಕ್ ಮಾಡಿದೆ. ಇವಾಗ ಮಧು ಅವರು ನಮಗೆ ಊಟ ಮಾಡಿ ಕೊಡ್ತಾ ಇದ್ದಾರೆ, ಸಾರಿ ಅಡುಗೆ ಮಾಡ್ತಾ ಇದ್ದಾರೆ. ಹಾಯ್ ಮಾಡೋ. ಎನಿ ಚೇಂಜಸ್ ಗೈಸ್? ನೋ. ಇವಾಗ ನಾವು ನನ್ನ ಯೂಟ್ಯೂಬ್ ಚಾನಲ್ ಬ್ಲಾಗ್ ನೋಡ್ಕೊಂತು ಮಧು ಮಾಡಿಕೊಟ್ಟಿರೋ ಬಜ್ಜಿನ ತಿಂತಾ ಇದ್ದೀವಿ ಗೈಸ್. ನೋಡಿ ಇವಳು ಮುಖ, ಈ ತೋರ್ಸೆ, ನೀನು ಇರೋದ ತೋರ್ಸೋದು. ನಾನು ಹಿಂಗೆ ಇರೋದು ಗೈಸ್, ಅದು ಅಲ್ಲ, ಆ ಥರ ಅಲ್ಲ, ಈ ಥರ ಆಯಿಲ್ ಹಾಕ್ಕೊಂಡಿದ್ದೀನಿ ಗೈಸ್. ಸ್ನಾನ ಮಾಡ್ಬೇಕು ಈಗ, ನಾಳೆ ಟೆಂಪಲ್ಗೆ ಹೋಗ್ಬೇಕು. ಅಲ್ಲಿ ಮೇಕಪ್ ಹಾಕ್ಕೊಂಡಿದ್ಯಾ? ಓಕೆ. ಇದು ನ್ಯಾಚುರಲ್ ವಿತ್ ಆಯಿಲ್. ಓಕೆ ಓಕೆ. ಸೊ ಹೊರಗಡೆ ಕ್ಲೈಮೇಟಿಗೂ ಇದು ಮಾಡಿಕೊಟ್ಟಿರೋ ಬಜ್ಜಿಗೆ ಸಖತ್ತಾಗಿದೆ, ಸಖತ್ತಾಗಿ ಮಾಡಿದ್ದಾರೆ, ಬಿಸಿ. ಸೊ ಇದನ್ನು ತಿಂದ್ಬಿಟ್ಟು ಹೋಗ್ಬೇಕು ಇವಾಗ. ಊಟ ಮಾಡಿಕೊಂಡು ಮಾರ್ನಿಂಗ್ ಬಂದಿದ್ದು ಎಷ್ಟು ಗಂಟೆಗೆ ಮಧು? ಸಾರಿ, ಮಧ್ಯಾಹ್ನ 1:30. ಬಟ್ ಇವಳು ಸ್ನಾನ ಮಾಡೋತ್ತಿಗೆ ಹೋಗೋಷ್ಟೊತ್ತಿಗೆ ಇವಾಗ ಟೈಮ್ ಎಷ್ಟು? 6 ಗಂಟೆ. ನನಗೆ ತುಂಬ ಕೆಲಸ ಇತ್ತು ಗೈಸ್. ಅವಳು ಕೆಲಸ ಹೇಳ್ತೀನಿ ಕೇಳಿ. ಇವತ್ತು ಏನಂದರೆ, ಸೋಫಾ ಮೇಲೆ ಕುತ್ಕೊಂಡ್ಬಿಟ್ಟು ಏನೋ ಮಾಡ್ತಾ ಇದ್ಲು ಗೈಸ್. ನಾನು ಅಂದ್ಕೊಂಡೆ ಏನೋ ತಿಂತಾ ಇದ್ದಾಳೆ ಅಂತ ಅಂದ್ಕೊಂಡು, ಏನು ತಿಂತಾ ಇದೆಯಾ ನನಗೂ ಕೊಡು ಅನ್ನೋಷ್ಟರಲ್ಲಿ ನೋಡ್ತೀನಿ ನೇಲ್ ತಿಂತಾ ಇದ್ದಾಳೆ. ಕಟ್ ಸೌಂಡ್ ಮಾಡ್ಕೊಂಡು. ಇಲ್ಲ ಗೈಸ್, ಮತ್ತು ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಮ್ಮ ಬ್ಯಾಗ್ ನೋಡಿ, ನಮ್ಮ 3 ಜನ ಸೇರಿ ಒಂದು ಬ್ಯಾಗು. ಇವಳು ನೋಡಿ ಇದೇ ಒಂದು ಬ್ಯಾಗ್ ಇದೆ ಅಷ್ಟೇ ಗೈಸ್. ಇವತ್ತು
ಫುಲ್ ಕೆಲಸ ಇತ್ತು ಗೈಸ್ ಮನೆಯಲ್ಲಿ. ಮತ್ತೆ ಗೈಸ್ ಸೊ ಅದಕ್ಕೆ ಲೇಟ್ ಆಯಿತು. ಹೌದಾ, ಕಾಲ್ ಬರ್ತದೆ. ಸರಿ. ಸೊ ಇವಾಗ ನಾವು ಹೊಡ್ತಾ ಇದ್ದೀವಿ ಗೈಸ್. ಟೈಮ್ ಬಂದುಬಿಟ್ಟು 6 ಗಂಟೆ. 7 ಗಂಟೆಗೆ ಬಸ್ ಇರೋದು. ಇವಳಿಗೋಸ್ಕರ ಲೇಟ್ ಮಾಡಿಬಿಟ್ವಿ. ಸರ್ ಅಲ್ಲಿ ಬರ್ತಾ ಇದ್ದಾಳೆ. ಸೊ 7 ಗಂಟೆಗೆ ಬಸ್ ಎತ್ಕೊಂಡು ಹೋದರೆ ನಾಳೆ ಸಂಡೇ ಮೇ ಬಿ ರಶ್ ಇರುತ್ತೆ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸೊ ಅಲ್ಲಿ ಸಿಗ್ತೀನಿ ಗೈಸ್. ಬಾಯ್ ಬಾಯ್ ಗೈಸ್. ನೋಡಿ ಯಾವಾಗ ನೋಡಿದ್ರೆ ಇದೇ ಕೆಲಸ ಇವಳು. ಗೈಸ್ ಏನೋ ಮಾಡೋಣ ಅಂತ ಹೋದೆ. ನೀನು ಯಾವಾಗಲೂ ಎಕ್ಸ್ಪೆರಿಮೆಂಟಲ್ಲೇ ಇರ್ತೀಯ ಬಿಡು. ಇಂಜಿನಿಯರ್ ಅದಕ್ಕೆ ಮತ್ತೆ ಮಧು ಸಿಕ್ತಾ ತಗೋ, ಅದನ್ನ ಹಾಕಿ ನಂಗೆ ಗೊತ್ತಿಲ್ಲ ಹೆಂಗೆ ಹಾಕ್ತಿ. ಇವಾಗ ನಾವು ಬಸ್ಸಲ್ಲಿ ಬಂದು ಕೂತ್ಕೊಂಡ್ವಿ. ಸ್ವಲ್ಪ ರಶ್ ಇದೆ ಬಿಕಾಸ್ ಇವತ್ತು ಸಂಡೇ ಅಲ್ಲ, ಅದಕ್ಕೆ. ಸಂಡೇ ಅಲ್ಲ ಅದಕ್ಕೆ. ಸೊ ಇವಾಗ ಹೋಗಬೇಕು. 8 ಗಂಟೆಗೆ ಬಸ್ ಬಿಡ್ತಾರಂತೆ. ಸೊ ಮಾರ್ನಿಂಗ್ 5 ಗಂಟೆಗೆ ರೀಚ್ ಆಗಿರ್ತೀವಿ ಅಷ್ಟೇ. ಈಗ ಬಸ್ ಎತ್ಕೊಂಡಿದೆ ಅಲ್ಲಿ. ಇದನ್ನು ತಿಂದೆ. ಹೌದಾ? ಇಲ್ಲ ಆಗಲ್ಲ ಬಿಡು. ಹೇಳ್ದೆ ಸ್ಲೀಪರ್ ಬಸ್ ಬರೋಣ ಅಂತ ಅಂದ್ಕೊಂಡು ಫ್ರೀ ಬಸ್ ಇದೆ ಬಾ ಅಂತ ಅಂದ್ಕೊಂಡು ಕರ್ಕೊಂಡು ಬಂದು ಗೈಸ್. ದೇವತ್ತಾ ಇದೆ ಅವರಿಬ್ರು ಕಾಣ್ತಾನೆ ಇದ್ದಾನೆ. ಕಾಣ್ತಾನೆ ಇಲ್ಲ. ವಿದ್ಯಾ ನೋಡಿದ್ರಾ? ಅದಕ್ಕೆ ಫ್ರೀ ಬಸ್ ಅನ್ಕೊಂಡು ಬರಬಾರ್ದು ಅಂತ ಹೇಳೋದು. ಸೊ ಗೈಸ್ ನಾವು ರೀಚ್ ಆದ್ವಿ. 2:40 ಆಗಿದೆ ಟೈಮು. ಎಲ್ಲಾದ್ರೂ ಮಲಗದೆ ಕೆಲಸ. ಮೂವಿಗೆ ಬಂದು 2:40. ಸೊ ಇವಾಗ ನಾವು ರೂಮ್ ಹುಡುಕ್ತೀವಿ. ರೂಮ್ ಹುಡುಕ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ತೀವಿ ಅಷ್ಟೇ. ಸೊ 5 ಗಂಟೆ ಆಗಿದೆ. ಯಾರೂ ಇಲ್ಲ. ಜನ ಇದ್ದಾರೆ. ಬಟ್ ನಾವು ಹೂವು ನೋಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ಸಾರಿ ಉಟ್ಕೊಂಡಿದ್ದೀವಿ ಅಂತ ಹಾಕೊಳ್ಳಬೇಕಲ್ಲ. ಸೊ ಸಿಕ್ಕರೆ ಹಾಕೊಂಡು ಹೋಗೋದು, ಇಲ್ಲ ಬಂದು ಹಾಕೊಳ್ಳೋದು ಅಷ್ಟೇ ಅನಿಸ್ಕೊಂಡು ಅಷ್ಟೇ. ಸರು ಮತ್ತು ವಿದ್ಯಾಕ್ಕ ಒಂದು ಬ್ಯಾಗ್ ಇತ್ತು, ಅದನ್ನು ಲಗೇಜ್ ರೂಮಲ್ಲಿ ಇಡಕ್ಕೆ ಹೋಗಿದ್ದಾರೆ. ಸೊ ನಾವು ಹೂವು ಹುಡ್ಕಕ್ಕೆ ಹೋಗ್ತೀವಿ. ನೋಡೋಣ, ಸಿಕ್ಕಿದ್ರೆ ಹಾಕೋತೀವಿ, ಇಲ್ಲ ಇವಾಗೆಲ್ಲ ಇದು ಹೊಸದಾಗಿ ಮಾಡಿದ್ದಾರೆ. ನಾವು ಬಂದಾಗ ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ. ಸೊ ಮಿನಿ ತಿರುಪತಿ ಆಗಿದೆ ಗೈಸ್. ಧರ್ಮಸ್ಥಳ ಪ್ಲೇಸ್ ಇವಾಗ ಕಥಾ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾರೆ. ಮೇ ಬಿ ನೈಟಿಂದಲೇ ಕುತ್ಕೊಂಡಿರೋದು ಅನ್ಸುತ್ತೆ. ಏನೇ ಮಾಡೋಕ್ಕಾಗಲ್ಲ ಗೈಸ್, ವೇಟ್ ಮಾಡಲೇಬೇಕು. 5 ಗಂಟೆಗೆ ಬಂದುಬಿಟ್ಟು ನಾವಿಲ್ಲಿ ಕುತ್ಕೊಂಡಿದ್ದೀವಿ ಗೈಸ್. ಯಾಕಂದರೆ 5 ಗಂಟೆಗೆ ಜನ ಜಾತ್ರೆ. ಇವಾಗ ಫುಲ್ ಸಿಸ್ಟಮ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಮಿನಿ ತಿರುಪತಿ ಥರ ಕಾಲ್ಸ್ ಮಾಡಿಬಿಟ್ಟು ಕೂಡ ಆಗ್ತಿದ್ದಾರೆ. ನಾವೇನೋ 5 ಗಂಟೆಗೆ ಬಂದಿದ್ದೀವಿ, ದರ್ಶನ ಬೇಗ ಮುಗಿಯುತ್ತಂತ. ನೆನ್ನೆ ನೈಟ್ ಆಲ್ರೆಡಿ ದರ್ಶನಕ್ಕೆ ಬಂದಿರೋದು. ಆರ್ ಸ್ಟಿಲ್ ವೇಟಿಂಗ್. ಇವ್ಳು ನೋಡು, ಇವಾಗ ದೇವರಾಗ್ಬಿಟ್ಟಿದೆ. ಓಕೆ ಇವಾಗ ನಾವು ದರ್ಶನ ಮತ್ತು ಸಖತ್ತಾಗಾಯಿತು, ಆರಾಮಾಗಾಯಿತು. ಇವಾಗ ಎಲ್ಲಿ ಹೋಗ್ಬೇಕಂದ್ರೆ ಗಣಪತಿ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನೆಕ್ಸ್ಟ್ ಮುಟ್ಟೆಗೆ ಹೋಗ್ತೀವಿ. ಸೊ ಮಾಡ್ತಾ ಇದ್ದೀನಿ. ಎಲ್ಲರೂ ಈ ಥರ ನಮಸ್ಕಾರ ಮಾಡಿ. ಸೊ ನೆಕ್ಸ್ಟ್ ನಾನು ಕುಕ್ಕೇಳಿ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸದಾ